ಇದು ನಿರ್ದಿಗಂತ. ಒಬ್ಬ ನಟ ಪ್ರಕಾಶ್ ರೈ ಏನ್ ಮಾಡ್ತಿದ್ದ ಶ್ರೀರಂಗಪಟ್ಟಣದಲ್ಲಿ, ಅದು ಒಂದು ವರ್ಷ ಕೆಲಸ ಮಾಡಿ ನಿಮಗೆ ಹೇಳಬೇಕು ಅಂತ. ಒಂದು ರಂಗಭೂಮಿ ಅಥವಾ ಆರ್ಟ್ ಫಾರ್ಮ್, ಒಬ್ಬ ಕಲಾವಿದನಾಗಿ ಬೆಳೆದ ಮೇಲೆ ಏನು ವಾಪಸ್ ಕೊಡಬೇಕು ಅದನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು. ಇಲ್ಲಿಯ ಶಾಲಾ ರಂಗ ಇರ್ಬೋದು, ರಂಗ ವಿಕಾಸ ಇರ್ಬೋದು, ಇಲ್ಲಿಯ ಪ್ರತಿಭೆಗಳಿರ್ಬೋದು, ಇದನ್ನೆಲ್ಲ ನೀವು ನೋಡಿದಿರಿ. ಇದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ನಿಮ್ಮ ಮೂಲಕ ಒಂದಷ್ಟು ಕೆಲಸ ಮಾಡಿ ಜನರನ್ನ ತಲುಪೋ ಯೋಚನೆ ಅಷ್ಟೇ ಇದು. ನಾವು ಹಂಚಿಕೊಂಡಿದ್ದೀವಿ. ಇದರ ಬಗ್ಗೆ ನಿಮಗೆ ಯಾವುದೇ ಅನುಮಾನಗಳು, ಪ್ರಶ್ನೆಗಳು, ಇದರ ಆಶಯ ಬಗ್ಗೆ ಕ್ಲಾರಿಟಿ ಬೇಕಾದ್ರೆ ನಿಮ್ಮ ಮೂಲಕ ಅದನ್ನ ಜನರಿಗೆ ತಲುಪಿಸೋ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಧ್ಯಮದ ಮಿತ್ರರನ್ನ ಕರೆದಿದ್ದೀನಿ. ಕರೆದ ತಕ್ಷಣ ಒಂದು ಸಿನಿಮಾ ಫಂಕ್ಷನ್ ಅಲ್ಲ ಇದು ಬೇರೆ ಏನೋ ಅಂತ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ನನಗೆ ಧನ್ಯವಾದಗಳು. ಅದು ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ, ಅದಕ್ಕಿಂತ ಒಂದು ನಂಬಿಕೆಯನ್ನ, ಪ್ರಕಾಶ್ ಏನ್ ಮಾಡ್ತಿದ್ದಾನೆ ನೋಡೋ ಅನ್ನೋ ಆಸಕ್ತಿಯನ್ನು ತೋರಿಸುತ್ತೆ. ಧನ್ಯವಾದಗಳು. ಅಂಡ್ ಐ ಕೀಪ್ ದಿಸ್ ಫೋರಮ್ ಓಪನ್. ಯಾವುದೇ ಪ್ರಶ್ನೆಗಳಿರ್ಬೋದು, ಕೇಳ್ಬೋದು. ಲೆಟ್ ಅಸ್ ಹ್ಯಾವ್ ಒಂದು ಚಿಕ್ಕ ಸಂವಾದವನ್ನು. ಈ ಆಲೋಚನೆ ಹೇಗೆ ಬಂತು ಅಂದ್ರೆ, ಬಹಳ ವರ್ಷಗಳಿಂದ ನಾನು ರಂಗಭೂಮಿಗೆ ಬರಬೇಕು ಅಂತಿತ್ತು. ನನಗೆ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ಗೆಳೆಯರಿದ್ದಾರೆ. ಸೊ ನಾನು ಬಾಂಬೆನಲ್ಲೇ ಹೋಗಿದ್ದೆ, ಅಲ್ಲಿ ಪೃಥ್ವಿ ಥಿಯೇಟರ್ ನೋಡಿದೆ, ಮಾಡ್ತಾ ಇದ್ದೆ. ಸರಿ, ಒಂದು ನಾಟಕ ಮಾಡಿದ್ರೆ ಹೇಗೆ ಅಂತ ಅನಿಸ್ತು. ಅದರೊಂದು 3 ದಶಕಗಳಿಂದ ರಂಗಭೂಮಿಯಲ್ಲಿ ಇಲ್ಲ ನಾನು. ಸರಿ, ನಾಟಕ ಮಾಡೋದಂದ್ರೆ ಯಾವ್ದನ್ನ ಮಾಡ್ತೀವಿ ನಾವು? ಅಂದ್ರೆ ಈಗ ದೊಡ್ಡ ದೊಡ್ಡ ನಾಟಕಗಳು ಮಾಡಬೇಕು, ಅದರಿಂದ ಏನಾಗುತ್ತೆ, ರಂಗಭೂಮಿನಲ್ಲಿ ಪ್ರಕಾಶ್ ರೈ ಅವರು ನಾಟಕ ಮಾಡ್ತಿದಾರಂತೆ ಅಂತ ಒಂದಷ್ಟು ಪ್ರೇಕ್ಷಕರು ಬರ್ಬೋದೇ ಹೊರತು ರಂಗಭೂಮಿಗೆ ಏನಾಗುತ್ತೆ? ಹಾಗಂತ ಯೋಚನೆ ಮಾಡಿ ಒಂದು ತಂಡ ಕಟ್ಟೋದಾ ಅಂತ. ಬರೀ ಒಂದು ತಂಡ ಕಟ್ಟೋದಂದ್ರೆ ಪ್ರಕಾಶ್ ರೈ ಅವರು ದುಡ್ಡಿದೆ, ಅವ್ರ ನಾಟಕಗಳು ಮಾಡಿಸ್ತಾರೆ, ಹಂಗ ಆಗ್ಬಾರ್ದದು. ಮತ್ತೊಂದು 3 ದಶಕಗಳಿಂದ ರಂಗಭೂಮಿಯಲ್ಲಿ ಮಾಡ್ತಿರೋ ಕೆಲಸಕ್ಕೆ ಇವನ್ ದಿಢೀರಂತ ಬಂದು ಏನ್ ಮಾಡ್ತಿದೆ ಅಂತ ಅವ್ರನ್ನ ಅನ್ಕಂಫರ್ಟಬಲ್ ಕೂಡ ಮಾಡಬಾರ್ದು. ಯಾಕಂದ್ರೆ ಅವರ ಕೊಡುಗೆ, ಇದನ್ನ ಉಳಿಸ್ಕೊಂಡ್ರ ಕೊಡುಗೆ ಬಹಳ ದೊಡ್ಡದು. ಹಾಗಾದ್ರೆ ನಾನು 30 ವರ್ಷಗಳ ನಂತರ ಬರಬೇಕಾದ್ರೆ ಒಬ್ಬ ಸಿನಿಮಾ ನಟನಾಗಿ ಒಂದು ಎಲ್ಲರೂ ಒಪ್ಪಿಕೊಳ್ಳುವಂತ ನಟನಾಗಲಿಕ್ಕೆ ಕಾರಣ ಏನು ಅಂದ್ರೆ, ನನ್ನ ಈ ಇಳಿ ವಯಸ್ಸಿನಲ್ಲಿ ನಾನು ಚಿಕ್ಕವನಾಗಿದ್ದಾಗ, ನಾನು ಒಬ್ಬ ಯುವಕನಾಗಿದ್ದಾಗ ನನಗೆ ಸಿಕ್ಕಂತಹ ದಿಗಂತಗಳು, ನನಗೆ ಸಿಕ್ಕಂತಹ ಅನುಭವಗಳು, ನನಗೆ ಸಿಕ್ಕಂತಹ ಸಾಹಿತಿಗಳು, ಪುಸ್ತಕಗಳನ್ನು ಓದುವ ಕ್ರಿಯೆಗಳು, ಅದು ಮುಂದಿನ ತಲೆಮಾರಿಗೆ ಹೋಗೋ ಒಂದು ಸ್ಪೇಸ್ ಆಗೋದಾದ್ರೆ ಬೆಟರ್ ಅಲ್ವಾ ನಿರ್ದಿಗಂತ ಅಂತ ಅನ್ನಿಸ್ತು. ಹಾಗಾಗಿ ನಿರ್ದಿಗಂತದ ಮೂಲಕ ಇದನ್ನೊಂದು ರಂಗಮಂದಿರ ಕಟ್ಟಬಹುದು. ರಂಗಮಂದಿರ ಅಲ್ಲದೆ ಇಟ್ಸ್ ಇನ್ಕ್ಯುಬೇಟರ್, ಇದೊಂದು ಕಾವುಗೂಡು. ಅಂದ್ರೆ ಹುಡುಗರು ಕಲ್ತಿದ್ದಾರೆ, ಕಲ್ತ ಹುಡುಗರು ಒಂದು ಇದರಲ್ಲಿ ಬದುಕು ಕಟ್ಕೋಬೇಕು ಅನ್ನೋರಿಗೆ ಎಲ್ಲೆಲ್ಲೋ ಡಿಗ್ರಿಗಳು ಮಾಡಿದ್ದಾರೆ, ಆಮೇಲೆ ಏನ್ ಮಾಡ್ತಿದ್ದಾರೆ ಕಾಣಿಸ್ತಾ ಇಲ್ಲ. ಸೊ ಅಂಥವರನ್ನ ಎಂಪವರ್ ಮಾಡುವಂತಹ, ಅಂಥವರನ್ನ ಸ್ಟ್ರೆಂಥನ್ ಮಾಡುವಂತಹ, ಅವರ ರೆಕ್ಕೆಗಳಿಗೆ ಶಕ್ತಿ ಕೊಡುವಂತಹ ಕೆಲಸವನ್ನ ಮಾಡೋದು ಬೆಟ್ರು ಅಂತ ಹೇಳಿ ನಿರ್ದಿಗಂತದ ಕನಸು ಹುಟ್ಟು. ಹಾಗೆ ಹುಟ್ಟಬೇಕಾದ್ರೆ ಎಲ್ಲಿ ಮಾಡ್ಬೇಕು ಅದನ್ನ? ಯಾವುದೇ ಒಂದು ಸರ್ಕಾರದಕ್ಕೆ ಹೋಗಿ ಕೇಳಿದ್ರೆ 5 ವರ್ಷಕ್ಕೊಂದ್ಸಲ ಬದಲಾಗೋ ಸರ್ಕಾರಗಳು, ಅವ್ರದೇ ಐಡಿಯಾಲಜಿಗಳಿರುತ್ತೆ, ಕೆಲಸ ಮಾಡಕ್ ಆಗಲ್ಲ. ಆ ಥರದ ಒಂದು, ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಮನೆ ಇಟ್ಕೊಂಡು ಕೆಲಸ ಮಾಡಬೇಕು ಅವಶ್ಯಕತೆನೇ ಇಲ್ಲ. ನನ್ನದೇ ಒಂದಷ್ಟು ತೋಟಗಳಿವೆ, ಇಲ್ಲಿದೆ, ಇದಿದೆ, ಅದರಲ್ಲ ಒಂದು 2 ಎಕರೆಯನ್ನು ಇಟ್ಕೊಂಡ್ರೆ ಅಲ್ಲಿ ನಾನು ಮನೆಯವ್ರು ಕೂತ್ಕೊಂಡು ಮಾತಾಡೋಣ, ಮಿಕ್ಕಿದ್ ನಿಮ್ದಮ್ಮ, ಇದು 2 ನಂದು ಬಿಟ್ಬಿಡಿ, ನನಗೆ ಇಲ್ಲೇನೋ ರಂಗಭೂಮಿ ಕೆಲಸ ಮಾಡ್ಕೊಳ್ತೀನಿ ಅಂತ. ಅದಕ್ಕೆ ತಕ್ಕ ಹಾಗೆ ಕೇವಲ ಒಂದು ಬಿಲ್ಡಿಂಗ್ ಅನ್ನೋ ರಂಗಮಂದಿರ ಕಟ್ಟಿದ್ರೆ ಆಗಲ್ಲ. ಅದಕ್ಕೆ ಬೇಕಾದ ಆತ್ಮ, ಅದಕ್ಕೆ ಬೇಕಾದ ಸೋಲ್, ಅದಕ್ಕೆ ಬೇಕಾದಂತ ಕೆಲಸದವರು. ಬಟ್ ಒಳ್ಳೆ ಕೆಲಸಗಳ ಹತ್ರ ಹೋಗ್ತಾ ಹೋದ್ರೆ ಬಂದು ಸೇರ್ಕೊಳ್ತಾರೆ ಅಂತ. ಹಾಗೆ ಶ್ರೀಪಾದ್ ಭಟ್ರು ಇನ್ನೊಬ್ರು ಬಂದು ಸೇರ್ಕೊಳ್ಳೋಕೆ ಶುರುವಾಗಿ ಈಗ ನಿಮ್ಮ ಮುಂದೆ ನಿಂತಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.